ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಮಾಡ್ತಿರುವಂತಹ ರೆಸಿಪಿ ಗಾರ್ಲಿಕ್ ಚಿಕನ್ ಪೆಪ್ಪರ್ ಫ್ರೈ. ತುಂಬ ರುಚಿಯಾಗಿರುತ್ತೆ. ಬ್ಯಾಚುಲರ್ಸು ತುಂಬ ಈಸಿಯಾಗೂ ಸಹ ಮಾಡ್ಕೋಬಹುದು. ಸೊ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನಾನಿಲ್ಲಿ 1/2 kg ಚಿಕನನ್ನು ತೊಗೊಂಡಿದ್ದೆ. ಸೊ ಅರಿಶಿನ ಮತ್ತು ನೀರನ್ನು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಈಗ ನಾನು ಕುಕ್ಕರ್ಗೆ ಸೇರಿಸ್ಕೊಂಡು 1/2 ಸ್ಪೂನು ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಚಿಕ್ಕ ಲೋಟದಷ್ಟು ನಾನು ನೀರನ್ನು ಸೇರಿಸ್ಕೊಂಡು ವಿಸಿಲ್ ಕೂಗಿಸ್ಕೊಳ್ಳೋಣ. ಒಂದು ವಿಸಿಲ್ ಬಂದರೆ ಸಾಕಾಗುತ್ತೆ ಇದು ಚಿಕನ್ ಫ್ರೈ ಮಾಡೋದಕ್ಕೆ. ಸೊ ಈಗ ಒಂದು ವಿಸಿಲ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂತ ಹೇಳಿ. ಈಗ ಫ್ರೈ ಮಾಡಲಿಕ್ಕೆ ನಾನು ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೆ. ಸೊ ಪ್ಯಾನನ್ನು ಬಿಸಿಗೆ ಇಟ್ಕೊಂಡು 2 ಸ್ಪೂನ್ ಆಯಿಲನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾವು ರಸಮ್ಮು ಬೇಳೆ ಸಾರು ಮಾಡ್ತಿರೋ ಟೈಮಲ್ಲಿ ಈ ಥರ ಒಂದು ಪೆಪ್ಪರ್ ಫ್ರೈ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಕೊಳ್ದೋಗ್ತೀರಾ, ಅಷ್ಟು ರುಚಿ ಇರುತ್ತೆ ಸೈಡ್ ಡಿಶ್ ಆಗಿ. ಸೊ ಒಂದ್ಸಲ ಟ್ರೈ ಮಾಡಿ. ಕಬಾಬ್ಗಿಂತೂ ಇನ್ನೂ ರುಚಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೆ. ಹಾಗೆ ಕರಿಬೇವು ಅದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಗಾರ್ಲಿಕ್ಕು ಈಗ ಸೇರಿಸ್ಕೊತಾ ಇದ್ದೀನಿ. 1/2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ, ಸ್ವಲ್ಪ ಜಜ್ಜಿಬಿಟ್ಟು ಅದನ್ನು ಸಹ ಸೇರಿಸ್ಕೊಳ್ಳೋಣ. ತುಂಬ ರುಚಿ ಇರುತ್ತೆ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋದ್ರಿಂದ. ಈಗ ನಾನು ಒಂದು ಟೊಮೆಟೊ ಸಣ್ಣದಾಗಿ ಹಚ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂಡು ಒಂದು ರೌಂಡು ಮಿಕ್ಸ್ ಕೊಡೋಣ. ಸೊ ನಾನು ಆಗಲೇ ಚಿಕನ್ಗೆ ಸಾಲ್ಟು ಸೇರಿಸಿದ್ದೆ. ಸೊ ಹಾಗಾಗಿ ಈಗ ಸಾಲ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ, ಜಾಸ್ತಿ ಆದರೆ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಅದಕ್ಕೆ ಈಗ ನಾನು 1/4 ಸ್ಪೂನ್ ಆಗೋಷ್ಟು ಅಷ್ಟೇ ನಾನು ಸಾಲ್ಟನ್ನು ತೊಗೋತಾ ಇದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಸೊ ಈ ಟೈಮಲ್ಲಿ ನಾವು ಚಿಕನನ್ನು ಸೇರಿಸ್ಕೊತಾ ಇದ್ದೀವಿ. ಬೇಯಿಸಿರುವಂತಹ ಚಿಕನನ್ನು ಈಗ ಸೇರಿಸ್ಕೊತಾ ಇದ್ದೀವಿ. ಖಂಡಿತ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ. ಕಬಾಬ್ಗಿಂತೂ ರುಚಿ ಇರುತ್ತೆ ಇದು ಚಿಕನ್ನು. ಸೊ ನಾನು 1/2 kgಯಲ್ಲಿ ಮಾಡ್ತಿರುವಂತಹದ್ದು. ಸೊ ನೋಡಿ, ಎಲ್ಲವನ್ನು ಸೇರಿಸ್ಕೊಂಡು ಒಂದು ರೌಂಡು ಮಿಕ್ಸ್ ಕೊಡೋಣ. ಸ್ವಲ್ಪ ಆಯಿಲಲ್ಲಿ ಎಲ್ಲವನ್ನು ಹೊಂದಿಕೊಳ್ಳೋ ಥರ ಮಿಕ್ಸ್ ಕೊಡೋಣ. ಉರಿ ಜಾಸ್ತಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಕಡಿಮೆ ಉರಿಯಲ್ಲಿ ಬೇಡ. ಸೊ ಈಗ ನೋಡಿ, ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆಯಿತು. ಈ ಟೈಮಲ್ಲಿ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಸೊ ಈ ಟೈಮಲ್ಲಿ ಸೇರಿಸೋದ್ರಿಂದ ಆ ರುಚಿ ಜಾಸ್ತಿ ಇರುತ್ತೆ, ಸ್ವಲ್ಪ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಈ ಟೈಮಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಒಂದು ಸಲ ನೀವು ಟ್ರೈ ಮಾಡಿ ಈ ಥರ. ಈಗ ನಾನು ಚಿಕನ್ ಮಸಾಲ, ಆಚೆ ಚಿಕನ್ ಮಸಾಲ ಯೂಸ್ ಮಾಡ್ತೀನಿ ನಾನು. ಅದನ್ನು ಸಹ 1 ಸ್ಪೂನನ್ನು ತೊಗೊಂಡಿದ್ದೀನಿ. ಚಿಲ್ಲಿ ಪೌಡರು 1/2 ಸ್ಪೂನ್ ತೊಗೊಂಡಿದ್ದೀನಿ. ಸೊ ಮನೆಯಲ್ಲಿ ಮಾಡಿರೋಂತಹ ಖಾರದ ಪುಡಿನೇ ಇದು ಸಹ. ಸೊ ಹಾಗಾಗಿ ಇದನ್ನು 1/2 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಧನಿಯಾ ಪೌಡರು 1/2 ಸ್ಪೂನ್ ತೊಗೊಂಡಿದ್ದೀನಿ. ಇದು ಧನಿಯಾ ಪೌಡರು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಮನೇಲಿ ಮಾಡಿರುವಂತಹದ್ದೇ ಇದನ್ನು ಸಹ. ಈಗ ಪೆಪ್ಪರ್ ಪೌಡರು, ಇದು ಹೋಮ್ ಮೇಡ್ ಅಲ್ಲ, ಅಂಗಡಿಯಲ್ಲಿ ತಂದಿರುವಂತಹದ್ದು. ಇದನ್ನು 1/2 ಸ್ಪೂನ್ ಸೇರಿಸ್ಕೊಳ್ಳೋಣ. ಚಿಲ್ಲಿ ಪೌಡರ್ ಅಷ್ಟೇ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ, ಪೆಪ್ಪರಲ್ಲೂ ಖಾರ ಇರುತ್ತೆ ಅಲ್ವಾ, ಹಾಗಾಗಿ. ಸೊ ನೋಡಿ, ಈಗ ಎಲ್ಲವನ್ನು ಸೇರಿಸ್ಕೊಂಡು ಒಂದು ರೌಂಡು ಮಿಕ್ಸ್ ಕೊಡೋಣ. ಅರಿಶಿಣ 1/4 ಸ್ಪೂನ್ ಅರಿಶಿಣನ ತೊಗೊಳ್ಳೋಣ. ಎಲ್ಲವನ್ನು ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಟ್ಟು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ರುಚಿಕರವಾದಂತಹ ಗಾರ್ಲಿಕ್ ಪೆಪ್ಪರ್ ಚಿಕನ್ ಫ್ರೈ ರೆಡಿಯಾಗಿದೆ. ನೋಡಿದ್ರಲ್ವ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ನಾವು ಬೇಳೆ ಸಾರು ಮಾಡ್ತಿರ್ಬೇಕಾದ್ರೆ ಈ ಥರ ಒಂದು ಸೈಡ್ ಡಿಶ್ ಆಗಿ ಮಾಡಿಕೊಂಡು ಸಹ ಊಟ ಮಾಡಬಹುದು. ಆ ಕಬಾಬ್ಗಿಂತೂ ರುಚಿ ಇರುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಟ್ರೈ ಮಾಡಿ. ನೋಡಿದ್ರಲ್ವ, ಕೆಲವೇ ಕ್ಷಣಗಳಲ್ಲಿ ಆಯಿತು. ಬ್ಯಾಚುಲರ್ಸ್ಗಂತೂ ತುಂಬ ಸಿಂಪಲ್ ಆಗಿರುವಂತಹ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.